ಪೊಲೀಸರಿಗೆ ಇನ್ನೂ ಸಿಕ್ಕಿಲ್ಲ ಬಿಕ್ಲು ಶಿವನ ಕೊಲೆ ಪ್ರಕರಣದ ಎ1 ಆರೋಪಿ. ಶಾಸಕ ಭೈರತಿ ಪಾತ್ರದ ಬಗ್ಗೆ ತಿಳಿಯೋದಕ್ಕೆ ಈ ಜಗ್ಗನ ಬಂಧನ ಅತಿ ಅವಶ್ಯಕ ಅಗತ್ಯ. ತಲೆಮರೆಸಿಕೊಂಡಿರುವಂತಹ ಜಗದೀಶ್ ಉರುಫ್ ಜಗ್ಗನಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಜಗ್ಗ ಸಿಗದ ಕಾರಣ ಪೊಲೀಸರ ತನಿಖೆ ಬಗ್ಗೆ ಪ್ರಶ್ನೆ ಉದ್ಭವ ಆಗಿದೆ, ಅನುಮಾನ ವ್ಯಕ್ತವಾಗ್ತಾ ಇದೆ. ಜಗ್ಗನನ್ನ ಹಿಡಿಯೋದಕ್ಕೆ ಮೀನಾಮೇಷ ಯಾಕೆ? ಹುಡುಕಾಟ ನಡೆಸ್ತಾ ಇದ್ದೀವಿ ಅಂತಾನೆ ಕೇಸನ್ನ ಹಳ್ಳ ಹಿಡಿಸ್ತಾ ಇದ್ದಾರಾ? ಜಗ್ಗ ಸಿಗದೆ ಹೋದ್ರೆ ತನಿಖೆ ಅರ್ಧಕ್ಕೆ ನಿಲ್ಲುವುದರಲ್ಲಿ ನೋ ಡೌಟ್. ಎ1 ಸಿಗದ ಕಾರಣ ಪೊಲೀಸರ ತನಿಖೆ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದು ಮರ್ಡರ್ ಕೇಸ್. ಮರ್ಡರ್ ಕೇಸ್ ಅಂತ ಹೇಳಿದ್ರೆ ಅತಿ ಸೂಕ್ಷ್ಮವಾದಂಥ ಇನ್ವೆಸ್ಟಿಗೇಷನ್ ಆಗಬೇಕು, ವಿಚಾರಣೆ ಆಗಬೇಕು. ಒಂದು ವೇಳೆ ಈ ಥರದ ವಿಚಾರಣೆ ಆದರೆ ಇಡೀ ಕೇಸ್ ಹಳ್ಳ ಹಿಡಿಯುತ್ತೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪೊಲೀಸರು ಏನೋ ಒಂದು ಕರಾಮತ್ತು ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಈ 5 ತಿಂಗಳ ಹಿಂದೆ ಈ ಶಿವು ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಜಗ್ಗ ಆ್ಯಂಡ್ ಗ್ಯಾಂಗ್ ನನ್ನನ್ನು ಕೊಲೆ ಮಾಡೋದಕ್ಕೆ ಹೊಂಚು ಹಾಕಿ ಕುಳಿತಿದೆ, ನನ್ನ ಜೀವಕ್ಕೆ ಅಪಾಯ ಇದೆ, ನನಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿರ್ತಾರೆ, ರಕ್ಷಣೆ ಕೊಡಿ ಅಂತ ಕೇಳಿರ್ತಾರೆ. ಆದರೆ ಆಗಲೇ ಪೊಲೀಸರು ಸುಮ್ಕಿದ್ರು. ಜೊತೆಗೆ ಈ ರೌಡಿ ಶೀಟರ್ ಇದ್ದಂಥ ಜಗದೀಶ್, ಇವಾಗಿಲ್ಲ ಮಾಜಿಯವರು, ಅವನ ಮೇಲಿದ್ದಂಥ ರೌಡಿ ಶೀಟನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ, ತೆಗೆದೇ ಹಾಕ್ಬಿಡ್ತಾರೆ. ಇವನು ರೌಡಿನೇ ಅಲ್ಲ ಅಂತ. ಇವನೊಬ್ಬ ಹೆಬಿಚುವಲ್ ಅಫೆಂಡರ್. ಆದರೆ ಅವನ ಮೇಲಿದ್ದಂಥ ರೌಡಿ ಶೀಟರ್ ಕ್ಲೋಸ್ ಆಗುತ್ತೆ. ಅದಾದ ನಂತರ ಈ ಕೊಲೆ ಆಗುತ್ತೆ. ಕೊಲೆಗೂ ಕೂಡ ಈ ಬಿಕ್ಲು ಶಿವ ಎಲ್ಲಿದ್ದಾನೆ ಏನು ಕತೆ ಅಂತ ಹೇಳಿ ಲೈವ್ ಲೊಕೇಶನನ್ನು ಪೊಲೀಸರೇ ಕೊಟ್ಟಿದ್ರಂತೆ. ಸೊ ಇವಾಗ ಹುಡುಕ್ತಾ ಇಲ್ಲ. ಇದನ್ನೆಲ್ಲ ನೋಡಿದಾಗ ಅನುಮಾನ ಮೂಡ್ತಾ ಇದೆ. ಪ್ರಜ್ವಲ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇಡೀ ತನಿಖೆಯ ಪ್ರಾರಂಭದ ಹಂತದಿಂದ ಇಲ್ಲಿವರೆಗೂ ಕೂಡ ಅನುಮಾನವೋ ಅನುಮಾನ. ಮರ್ಡರ್ ವೆಪನ್ನು ಕೆರೆಯಲ್ಲಿ ಸಿಗುತ್ತೆ, ಅದರಲ್ಲಿ ಇನ್ನೇನು ಫಿಂಗರ್ ಪ್ರಿಂಟ್ ಇದೆಯೋ, ಬ್ಲಡ್ ಸ್ಟೇನ್ಸ್ ಇದೆಯೋ ಗೊತ್ತಿಲ್ಲ. ಎ1 ಆರೋಪಿ ಕೂಡ ಇಲ್ಲ. ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನನ ಇದು? ವಾಸುದೇವ್, ಬಿಕ್ಲು ಶಿವನ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮೇಲೆ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಕೊಲೆಯಾಗಿ 5 ದಿನಗಳಾಗಿದೆ, ಆದರೂ ಕೂಡ ಇಲ್ಲಿ ಎ1 ಆರೋಪಿ ಜಗ್ಗ ಎಲ್ಲಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಹಾಗಾದ್ರೆ ಪೊಲೀಸರೇ ಆತನನ್ನು ಅರೆಸ್ಟ್ ಮಾಡಲಿಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನೇ ಎ1 ಆರೋಪಿ ಅಂತ ಹೇಳಿ ಪೊಲೀಸರು FIR ನಲ್ಲಿ ನಮೂದು ಮಾಡ್ತಾರೆ. ಆದರೆ ಆತನನ್ನ ಮಾತ್ರ ಇಲ್ಲಿಯವರೆಗೂ ಕೂಡ ಬಂಧಿಸಿಲ್ಲ. ಆತ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಒಂದು ಸಬೂಬನ್ನ ಪ್ರಕರಣ ದಾಖಲಾದಾಗಿಂದನೂ ಕೂಡ ಇವರು ಹೇಳ್ತಾನೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ದಿನ ಶಾಸಕ ಭೈರತಿ ಬಸವರಾಜ್ ಅವ್ರನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ಅಂದ್ರೆ ಜಗ್ಗ ನನಗೆ ಯಾರು ಅಂತಾನೆ ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನ ಕೂಡ ಹೇಳ್ತಾರೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಗ್ಗ ಅರೆಸ್ಟ್ ಆದ ನಂತರದಲ್ಲಿ ಪ್ರಕರಣದಲ್ಲಿ ಏನೇನು ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಇಲ್ಲದೆ ಹೋದಂಥ ಪಕ್ಷದಲ್ಲಿ ಕೊನೆಯವರೆಗೂ ಕೂಡ ಕೇವಲ ಊಹಾಪೋಹಗಳ ಆಧಾರದ ಮೇಲೆಯೇ ಈ ಒಂದು ಪ್ರಕರಣವನ್ನ ಮುಂದುವರಿಸಬೇಕಾಗತ್ತೆ ಹೊರತು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಲಿಕ್ಕೆ ಇಲ್ಲಿ ಸಾಧ್ಯವೇ ಆಗೋದಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕರನ್ನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದಂಥ ಒಂದು ಎವಿಡೆನ್ಸ್ ಅನ್ನು ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಜಗ್ಗಾನೇ ಮಾಸ್ಟರ್ ಮೈಂಡ್ ಅನ್ನುವಂಥದ್ದೇನಿದೆ ಅದು ಗೊತ್ತಾಗ್ತಾ ಇರುವಂಥದ್ದು. ಆದರೆ ಜಗ್ಗಾನನ್ನ ಬಂಧಿಸಲಿಕ್ಕೆ ಯಾಕೆ ಹಾಗಾದ್ರೆ ಮುಂದಾಗ್ತಾ ಇಲ್ಲ, ಕೇವಲ ಹುಡುಕಾಟವನ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನ ಮಾತ್ರ ಹೇಳ್ತಾ ಇದ್ದಾರೆ. ಇದು 5 ದಿನಗಳಿಂದ ನಡೀತಾ ಇರುವಂತಹ ಒಂದು ವಿಚಾರ. ಅಂದ್ರೆ ಆತ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಹಾಗಾದ್ರೆ ಅಷ್ಟೊಂದು ಆ ಒಂದು ಪ್ರಮಾಣದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ಪೊಲೀಸರ ತನಿಖೆಯಲ್ಲಿ ಆತ ಎಲ್ಲಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ವಾ? ಪೊಲೀಸರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹುಡುಕಾಟವನ್ನ ಮಾಡ್ತಾ ಇದ್ರು ಕೂಡ ಆತ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಎಲ್ಲಿಗೆ ಹೋಗಿದ್ದಾನೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಯಾವಾಗ ಜಗ್ಗ ಸಿಗೋದಿಲ್ವೋ, ಜಗ್ಗ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಬೇರೆ ಯಾರನ್ನ ಕೂಡ ಸರಿಯಾದ ರೀತಿಯಲ್ಲಿ ವಿಚಾರಣೆಯನ್ನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಕಾರಣ ಕೂಡ ಇನ್ನು ರಿವೀಲ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾವಾಗ ಶಾಸಕರು ನಿನ್ನೆ ದಿನ ಮೀಡಿಯಾಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಇನ್ಸ್ಪೆಕ್ಟರ್ಗಳು ಹಾಗೆ ಸಿಬ್ಬಂದಿಗಳು ಬೇಕಂತಲೇ ತಳ್ಳಾಟ ನೂಕಾಟವನ್ನ ಮಾಡ್ತಾರೆ. ಹಾಗೆ ಅವರು ಮಾತಾಡ್ಲಿಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಅವಕಾಶವನ್ನ ಕೂಡ ಮಾಡಿಕೊಡೋದಿಲ್ಲ. ಅಂದ್ರೆ ಈ ರೀತಿಯಲ್ಲಿ ಮಾಡ್ತಾ ಇರುವಂತದ್ದು ಯಾಕೆ ಹಾಗಾದ್ರೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ವಿಚಾರ ಆಗ್ತಾ ಇರುವಂತದ್ದು. ಇನ್ನು ಎಷ್ಟು ದಿನ ಬೇಕು ಹಾಗಾದ್ರೆ ಅವನ್ನ ಹಿಡಿಲಿಕ್ಕೆ ಅಥವಾ ಅರೆಸ್ಟ್ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು? ಎ1 ಆರೋಪಿಯನ್ನ ಹಿಡಿದೆ ಬೇರೆ ಎಲ್ಲರನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಅದರಲ್ಲೂ ಕೂಡ ಕೆಲವರನ್ನ ಸರೆಂಡರ್ ಮಾಡಿಸಿರೋದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗಾಗಲೇ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅಂದ್ರೆ ಯಾರು ಕೂಡ ಇವರಾಗಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿರುವಂಥದ್ದು ಏನೂ ಅಲ್ಲ. ಅವರು ತಮಿಳುನಾಡು ಕಡೆ ಹೊರಟಿದ್ರು, ಅನಂತರದಲ್ಲಿ ಬೇಡ ನೀವೇ ಬಂದು ಸರೆಂಡರ್ ಆಗಿ ಅನ್ನುವಂಥ ರೀತಿಯಲ್ಲಿ ಕೆಲವೊಂದಿಷ್ಟು ಬೇರೆ ರೀತಿಯ ಪ್ರಯತ್ನವನ್ನ ಪಟ್ಟು ಅವರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದೇನಿದೆ ಅದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಈ ಒಂದು ತನಿಖೆ ಏನಿದೆ ಇದು ಸಾಕಷ್ಟು ಅನುಮಾನವನ್ನ ಹುಟ್ಟಾಕ್ತಾ ಇದೆ. ಯಾವ ರೀತಿಯಲ್ಲಿ ಹಾಗಾದ್ರೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಹಾಗಾದ್ರೆ ತನಿಖೆಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಈ ಹಿಂದೆ ಪ್ರಕರಣ ಅಂದ್ರೆ ಬಿಕ್ಲ ಶಿವು ಕೊಲೆಯಾಗೋದಕ್ಕಿಂತ ಮುಂಚೆ ಫೆಬ್ರವರಿಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿದ್ರಲ್ಲ, ಆಗ್ಲೇ ಸರಿಯಾದ ರೀತಿಯಲ್ಲಿ ಇವರು ತನಿಖೆಯನ್ನ ಮಾಡಿದ್ರೆ ಈ ಒಂದು ಕೊಲೆಯೇ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯವಾದಂತಹ ವಿಚಾರ ಕೂಡ ಹೌದು.
ಯಾವಾಗ ಸ್ಟೇ ಬರುತ್ತೋ ಸ್ಟೇ ಬಂದ ನಂತರದಲ್ಲಿ ಇಡೀ ಪ್ರಕರಣವನ್ನು ಬಿಡ್ತಾರೆ. ಸ್ಟೇಗಿಂತ ಮುಂಚೆ ಹಾಗಾದ್ರೆ ಏನು ಮಾಡ್ತಾ ಇದ್ರು ಪೊಲೀಸರು ಅನ್ನುವಂಥದ್ದು ಕೂಡ ಇಲ್ಲಿ ಇನ್ನೊಂದು ವಿಚಾರವಾಗುತ್ತೆ. ಅದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಒಂದು ಉತ್ತರ ಇದೆ, ಅದು ಇನ್ನೂ ಲಭ್ಯವಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ಟೇ ಬಂತು, ಓಕೆ, ಸ್ಟೇ ಬರೋದಕ್ಕಿಂತ ಮುಂಚೆ ಈ ಒಂದು ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರೆ ಈ ರೀತಿಯ ಒಂದು ಘಟನೆ ಆಗ್ತಾ ಇರಲಿಲ್ಲ. ಇಲ್ಲಿ ಪೊಲೀಸರ ವೈಫಲ್ಯ ಏನಿದೆ ಇದು ಸ್ಪಷ್ಟವಾಗಿ ಎದ್ದು ತೋರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಭಾರತೀನಗರ ಪೊಲೀಸರಿಗೆ ಹಾಗಾದ್ರೆ ಈ ಬಗ್ಗೆ ಅರಿವೇ ಇರಲಿಲ್ವಾ? ಯಾಕೆ ಅಂತ ಹೇಳಿದ್ರೆ ಆತ ಸ್ಪಷ್ಟವಾಗಿ ಉಲ್ಲೇಖವನ್ನ ಕೂಡ ಮಾಡ್ತಾನೆ. ಅಂದ್ರೆ ನನಗೆ ಕೊಲೆ ಬೆದರಿಕೆ ಇದೆ, ಬೈಕ್ ನಲ್ಲಿ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನೆಲ್ಲ ಆತ FIR ನಲ್ಲಿ ಉಲ್ಲೇಖವನ್ನ ಮಾಡಿರ್ತಾನೆ. ಆದ್ರೂ ಕೂಡ ಹಾಗಾದ್ರೆ ಇವರಿಗೆ ಅದರ ಅರಿವಿಲ್ವಾ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಒಂದು ಪ್ರಶ್ನೆ ಆಗ್ತಾ ಇರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.